ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಈ ಮಾಸದಲ್ಲಿ ಖಂಡಿತ ಪ್ರಹಶಃ 75ರಿಂದ 80% ಲಾಭವನ್ನು ನೋಡಿದ್ರೆ 25ರಿಂದ 20% ನಷ್ಟವನ್ನು ನೋಡ್ತೀರ. ಪ್ರಮುಖ ಭೂ ವ್ಯವಹಾರ ಕ್ಷೇತ್ರಗಳಲ್ಲಿ ಅಂದರೆ ಯಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮಾಡ್ತಾ ಇದ್ದಾರೋ ಅವರಿಗೆ ಈ ಮಾಸ ಲಾಭದಾಯಕ ಮಾಸ. ಖಂಡಿತವಾಗಿಯೂ ಭೂಮಿ ತಾಯಿ ಅನುಗ್ರಹದಿಂದ ಒಳ್ಳೆ ಲಾಭವನ್ನು ಈ ಮಾಸ ಕಂಡುಕೊಳ್ತೀರ. ಹೊಸ ಕೆಲಸ ಕಾರ್ಯದಲ್ಲಿ ಧನಲಾಭವಾಗತಕ್ಕಂಥದ್ದು ತುಲಾರಾಶಿಯವರಿಗೆ. ಅಂದರೆ ಹೊಸದಾಗಿ ನೀವೇನು ಕೆಲಸವನ್ನು ಶುರು ಮಾಡ್ಕೊಂಡಿರ್ತೀರ, ನಿಮ್ಮ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಈ ಮಾಸ ನಾನು ಹಣಕಾಸನ್ನು ಆ ವಿಚಾರದಲ್ಲಿ ನೋಡ್ತೀನಿ, ಸ್ವಲ್ಪ ಲಕ್ಷ್ಮಿ ಅನುಗ್ರಹವಾಗತ್ತೆ ಅಂತ ನಿಮಗೆ ಐಡಿಯಾ ಕೂಡ ಇರೋದಿಲ್ಲ. ಅನಿರೀಕ್ಷಿತವಾಗಿ ಖಂಡಿತವಾಗಿಯೂ ಹೊಸ ಕೆಲಸ ಕಾರ್ಯದಲ್ಲಿ ಲಕ್ಷ್ಮಿ ಅನುಗ್ರಹವಾಗತ್ತೆ. ಸ್ನೇಹಿತರ ಸಹಾಯದಿಂದ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ ಯಶಸ್ಸನ್ನು ಕಾಣ್ತೀರಾ, ಅಭಿವೃದ್ಧಿಯನ್ನು ಕೂಡ ಕಾಣ್ತೀರಾ. ಹಾಗೆಯೇ ಹಿಂದೆ ಮಾಡಿರತಕ್ಕಂತಹ ಸಾಲವನ್ನು ಈ ಮಾಸದಲ್ಲಿ ತೀರಿಸುವಿಕೆ ಆಗತ್ತೆ. ಅಂದರೆ ಹಿಂದೆ ಯಾವುದೋ ಒಂದು ವಿಚಾರಕ್ಕೆ ಸಾಲ ಮಾಡ್ಕೊಂಡ್ಬಿಟ್ಟಿರ್ತೀರ, ಎಷ್ಟೇ ಕಷ್ಟಪಟ್ಟರೂ ಕೂಡ ಎಷ್ಟೇ ತೀರಿಸ್ಬೇಕು ಅಂತ ಅಂದ್ಕೊಂಡ್ರು ಕೂಡ ಹಣಕಾಸಿನ ಮುಂಗಟ್ಟುಗಳು ನಿಮ್ಮನ್ನು ಕಾಡಿಸುತ್ತೆ. ಹಾಗೆಯೇ ಹಣಕಾಸು ಕೂಡಿಸ್ಕೊಂಡ್ರು ಕೂಡ ಮತ್ತಿನ್ಯಾವುದೋ ಕೆಲಸ ಬಂದ್ಬಿಟ್ಟು ಅಲ್ಲಿಗಲ್ಲಿ ವ್ಯಯ ಆಗಿಬಿಟ್ಟಿರುತ್ತೆ, ತೀರಿಸೋಕೆ ಸಾಧ್ಯವಾಗದೆ ಒದ್ದಾಡ್ತಿರ್ತೀರ. ಖಂಡಿತವಾಗಿಯೂ ಈ ಮಾಸ ಪ್ರಯತ್ನ ಯಥೇಚ್ಛವಾಗಿ ಪಟ್ಟರೆ ಏನು ಸಾಲ ಬಾಧೆಗಳನ್ನು ಕಾಡಿಸ್ತಾ ಇದೆ ಖಂಡಿತ ಅದರಿಂದ ದೂರವಾಗ್ಬೋದು. ಹಾಗೆಯೇ ಸ್ನೇಹಿತರ ಸಲಹೆಗಳಿಂದ ನಿಮ್ಮ ತಪ್ಪುಗಳನ್ನು ಈ ಮಾಸ ತಿದ್ದುಕೊಂಡು ವ್ಯಾಪಾರದಲ್ಲಿ ಹಾಗೂ ಉದ್ಯೋಗದಲ್ಲಿ ಲಾಭವನ್ನು ಕಾಣ್ತೀರಿ. ಸಮಾಜದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ವಾರ ಗುರುತಿಸ್ತಾರೆ. ಹಾಗೂ ಗಣ್ಯ ವ್ಯಕ್ತಿಗಳು ಈ ಮಾಸ ನಿಮ್ಮ ಸಹಾಯಕ್ಕೆ ನಿಂತ್ಕೊಳ್ತಾರೆ. ಅವರ ಸಹಾಯದಿಂದ ನಿಮಗೆ ಮಾಡತಕ್ಕಂತಹ ಕೆಲಸದಲ್ಲಿ ಅಭಿವೃದ್ಧಿ ಉಂಟಾಗತ್ತೆ, ಆರ್ಥಿಕವಾಗಿ ಲಾಭ ಕೂಡ ಆಗತಕ್ಕಂಥದ್ದು. ಹಾಗೆಯೇ ತುಲಾರಾಶಿಯವರಿಗೆ ಈ ಮಾಸದಲ್ಲಿ ಪ್ರಮುಖವಾಗಿ ಮನೆಗೆ ಉಪಯುಕ್ತವಾದ ವಸ್ತುಗಳನ್ನು, ಹಾಗೆಯೇ ನಿಮ್ಮ ಕಚೇರಿಗೆ ಬೆಲೆ ಬಾಳತಕ್ಕಂತಹ ವಸ್ತುಗಳನ್ನು ಖರೀದಿ ಮಾಡೋ ಯೋಗ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ನಿಮ್ಮ ವಾಕ್ಚಾತುರ್ಯಗಳಿಂದ ಬರತಕ್ಕಂಥ ಸಮಸ್ಯೆಗಳನ್ನು ನೀವೇ ಪರಿಹಾರವನ್ನು ಮಾಡ್ಕೊಳ್ತೀರ. ತುಂಬ ಜನಕ್ಕಿದು ಇರೋದಿಲ್ಲ, ಆದರೆ ತುಲಾರಾಶಿಯವರಿಗೆ ಭಗವಂತ ಒಂದಷ್ಟು ವಿಚಾರದಲ್ಲಿ ಪ್ರಮುಖ ಈ ವಿಚಾರವೂ ಸಹಿತ ಒಂದು ಆಶೀರ್ವಾದವನ್ನು ಮಾಡಿಕೊಟ್ಟಿದ್ದಾನೆ. ಅಂದರೆ ನೀವು ಆಡತಕ್ಕಂಥ ಮಾತುಗಳಿಂದಲೇ ನಿಮ್ಮ ಶತ್ರುಗಳನ್ನು ಮಣಿಸ್ತೀರಾ. ಖಂಡಿತವಾಗಿಯೂ ಈ ಮಾಸದಲ್ಲಿ ಶತ್ರುವಿನ ಮಣಿಸತಕ್ಕಂತಹವು ಕೂಡ ಇರುತ್ತೆ. ಹಾಗೆಯೇ ಬರತಕ್ಕಂಥ ಸಮಸ್ಯೆಗಳನ್ನು ನೀವು ವಾಕ್ಚಾತುರ್ಯಗಳಿಂದಲೇ ನಿಷ್ಠೂರ ಮಾಡ್ಕೊಳ್ದೇನೆ ಸಮಸ್ಯೆನ ಕ್ಲಿಯರ್ ಮಾಡ್ಕೊಳ್ತೀರ, ಅಂದರೆ ದೂರ ಮಾಡ್ಕೊಳ್ತೀರ ಸಮಸ್ಯೆಯನ್ನು. ಅಭಿವೃದ್ಧಿಯನ್ನು ಕಾಣ್ತೀರಾ. ಮನೆಯಲ್ಲಿ ಹಾಗೂ ಕುಟುಂಬದೊಂದಿಗೆ ನಿಮ್ಮ ಬಾಂಧವ್ಯ ವೃದ್ಧಿ ಆಗತಕ್ಕಂಥದ್ದು. ತುಂಬ ಜನಕ್ಕೆ ವಾಹನ ಖರೀದಿ ಮಾಡತಕ್ಕಂಥ ಯೋಗ ಭಗವಂತ ಈ ಮಾಸದಲ್ಲಿ ಕರುಣಿಸಿಕೊಟ್ಟಿದ್ದೇನೆ ತುಲಾರಾಶಿಯವರಿಗೆ. ಹಾಗೆಯೇ ಪ್ರೇಮಿಗಳಿಗೆ ಈ ಮಾಸ ಲಾಭದಾಯಕ ಮಾಸ. ನಿಮ್ಮ ಪ್ರೇಮದ ವಿಚಾರಗಳಲ್ಲಿ ಒಳ್ಳೆ ಸೌಖ್ಯವನ್ನು ಹಾಗೂ ಸಂತೋಷವನ್ನು ಈ ಮಾಸದಲ್ಲಿ ಕಾಣ್ತೀರ. ಹಾಗೆಯೇ ಈ ಮಾಸದಲ್ಲಿ ಪ್ರಮುಖ ಯಾರು ಹಣಕಾಸಿನ ವ್ಯವಹಾರವನ್ನು ಮಾಡ್ತಿರ್ತಾರೋ ಅವರಿಗೆ ಹಣಕಾಸಿನಲ್ಲಿ ವೃದ್ಧಿ ಆಗುತ್ತದೆ. ಹಿಂದೆ ಹಣಕಾಸು ಇನ್ನು ಸ್ವಲ್ಪ ಮುಂಚೆಗೆ ಸ್ಟ್ರಕ್ ಆಗಿರುತ್ತೆ ಅಂತ ಭಾವನೆ ಇರುತ್ತೆ, ಅಥವಾ ಹಣಕಾಸು ಯಾರಿಗೋ ಕೊಟ್ಬಿಟ್ಟು ಹಾಕೊಂಡ್ಬಿಟ್ಟು ಎಷ್ಟೇ ಕಷ್ಟಪಟ್ಟರು ಹಣಕಾಸು ನಿಮಗೆ ಕೈಗೆ ಸೇರ್ತಿರೋದಿಲ್ಲೋ ಆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಖಂಡಿತವಾಗಿಯೂ ಹಣಕಾಸು ಅಂದರೆ ನಿಮಗೆ ಹಣ ಏನು ರಿಕವರ್ ಆಗಬೇಕು ಅಂತ ನೀವು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೋ ಅದು ರೀಚ್ ಆಗೋಕ್ಕೆ ಶುರು ಆಗುತ್ತೆ. ಹಣಕಾಸು ಖಂಡಿತವಾಗಿಯೂ ನಿಮಗೆ ಸಂದಾಯ ಜಾಸ್ತಿ ಆಗತಕ್ಕಂಥ. ಪ್ರಮುಖವಾಗಿ ತುಲಾರಾಶಿಯಲ್ಲಿರತಕ್ಕಂತಹ ಸರ್ಕಾರಿ ಅಧಿಕಾರಿಗಳಿಗೆ ಈ ಮಾಸ ಖಂಡಿತವಾಗಿಯೂ ನಷ್ಟದಾಯಕ ಮಾಸ. ಟ್ರಾನ್ಸ್ಫರ್ ಅಪೇಕ್ಷೆಗಳಿದ್ರೆ, ಪ್ರಮೋಷನ್ಸ್ ಅಪೇಕ್ಷೆಗಳಿದ್ರೆ, ಅಥವಾ ರಜಾ ಸಿಕ್ಕರೂ ಸಾಕು 4-5 ದಿನ ಅಂತ ಏನಾರ ಸರ್ಕಾರಿ ಅಧಿಕಾರಿಗಳು ತುಲಾರಾಶಿಯಲ್ಲಿರತಕ್ಕಂಥವ್ರು ಏನಾರ ಸಿಗಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಅಂತ ಇದ್ದರೆ ಖಂಡಿತವಾಗಿಯೂ ಅದು ನುಚ್ಚುನೂರಾಗುತ್ತೆ. ಈ ಎಲ್ಲ ಕೆಲಸ ಕಾರ್ಯಗಳು ಚಟುವಟಿಕೆಗಳು ಕೈ ಹಿಡಿಯತಕ್ಕಂಥದ್ದು ಕಷ್ಟವಾಗತ್ತೆ. ಹಾಗೆಯೇ ಈ ಮಾಸದಲ್ಲಿ ನಿಮಗೆ ಸ್ತ್ರೀಯಿಂದ ಕಂಟಕವಿದೆ. ಏನಕ್ಕೆ ಕಂಟಕವಿದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ,
ನಿಮ್ಮನ್ನು ನಂಬಿಸಿ ಮೋಸ ಮಾಡತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಖಂಡಿತವಾಗಿಯೂ ನಿಮಗೆ ನಂಬಿಕೆ ದ್ರೋಹಗಳು ಈ ಮಾಸ ಯಥೇಚ್ಛವಾಗಿ ಆಗತ್ತೆ. ಅಧಿಕವಾದ ಕೆಲಸದ ಒತ್ತಡ ನಿಮ್ಮನ್ನ ಕೊಂಚ ಮಟ್ಟಿಗೆ ಹೈರಾಣ ಥರ ಮಾಡ್ಕೊಂಡ್ಬಿಡುತ್ತೆ. ಹೈರಾಣ ಆಗೋಗ್ಬಿಡ್ತೀರ. ಕೆಲಸ ಕೆಲಸ ಕೆಲಸ. ತುಲಾರಾಶಿಯವರಿಗೆ ಈ ಮಾಸ ಅಧಿಕವಾದ ಕೆಲಸ ಇರುತ್ತೆ, ಅಧಿಕವಾದ ವೆಚ್ಚವೂ ಕೂಡ ಆಗುತ್ತೆ. ಅಂದರೆ ದುಂದು ವೆಚ್ಚ. 10 ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ ಏನನ್ನೋ ಮಾಡಿಬಿಡ್ತೀನಿ ಅಂಥೇಳಿ 15 ರೂಪಾಯಿ ಅಷ್ಟು ಖರ್ಚು ಮಾಡಿರ್ತೀರ. ಮತ್ತಿನ್ನೆಲ್ಲೋ ಕಷ್ಟಪಡ್ತಿರ್ತೀರ, ಮತ್ತಿನ್ನೆಲ್ಲೋ ಹಣಕಾಸನ್ನು ಕಳ್ಕೊಳ್ತೀರ. ಈ ಥರ ಚಾನ್ಸಸ್ಗಳು ಜಾಸ್ತಿ ಆಗುತ್ತೆ ನಿಮಗೆ. ಹಾಗೂ ವ್ಯಾಪಾರದಲ್ಲಿ ತಟಸ್ಥ ಮನಸ್ಥಿತಿಗಳಿಂದ ಮೋಸ ಆಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ನಷ್ಟ ಕೂಡ ಸಂಭವಿಸ್ಬಿಡೋದು ಗ್ರಾಚಾರ ಕೆಟ್ಟಿದ್ರೆ. ತಟಸ್ಥ ಮನಸ್ಥಿತಿ ಅಂದರೆ ಯಾರೋ ವ್ಯಾಪಾರಕ್ಕೆ ಹೋಗ್ತೀರಾ ಅಥವಾ ಯಾರೋ ವ್ಯಾಪಾರಕ್ಕೆ ಬರ್ತಾರೆ, ಕರೆಕ್ಟಾಗಿ ಕಮ್ಯುನಿಕೇಶನ್ ಮಾಡದೆ, ಬೇಕು ಅಂತಲೂ ಹೇಳ್ತಾ ಇಲ್ಲ, ಬೇಡ ಅಂತಲೂ ಹೇಳ್ತಾ ಇಲ್ಲ. ಆ ತಟಸ್ಥ ಮನಸ್ಥಿತಿ ಇರುತ್ತಲ್ಲ, ಎಷ್ಟೋ ಸರಿ ತುಂಬ ಜನಕ್ಕೆ ಎಫೆಕ್ಟ್ ಆಗಿದೆ. ಆ ಎಫೆಕ್ಟ್ ತುಲಾರಾಶಿಯವರಿಗೆ ಈ ಮಾಸದಲ್ಲಿ ಆಗತಕ್ಕಂಥದ್ದು. ಒಂದು ಬೇಕೋ ಬೇಡವೋ ಅಥವಾ ಮಾಡ್ಲೋ ಬೇಡವೋ ಈ ಮನಸ್ಥಿತಿಗೆ ಬಂದ್ಬಿಡಿ. ಇಲ್ಲ ಯೋಚನೆ ಮಾಡ್ತೇನೆ, ಪರಿಶೀಲನೆ ಮಾಡಬೇಕು, ಸಮಯ ಕೊಡಿ, ಈಗೇನು ನಡೀತಾ ಸುಮ್ಮನೆ ಹಂಗೆ ಕಂಟಿನ್ಯೂ ಮಾಡ್ಬೋಣ, ಕಮ್ಮಿ ಏನು ಖರ್ಚಾಗೋದು 50,000 ರೂಪಾಯಿ ಖರ್ಚಾಗಲ್ಲ, ಅಷ್ಟು ಬರೀ ಅಷ್ಟಾಗ್ಬೋದು ಅಂತ ಮನಸ್ಥಿತಿ ಇದ್ರೆ ದೊಡ್ಡ ಪೆಟ್ಟನ್ನ ಈ ಮಾಸದಲ್ಲಿ ತೆಗೆದುಕೊಳ್ಳೋ ಥರ ಆಗ್ಬಿಡತ್ತೆ. ಈ ವಿಚಾರದಲ್ಲಿ ಜಾಗ್ರತೆ ಎಷ್ಟಿದ್ರೆ ಅಷ್ಟು ಉತ್ತಮ. ವಿದ್ಯಾರ್ಥಿಗಳು ಈ ಮಾಸದಲ್ಲಿ ಕೊಂಚ ಮಟ್ಟಿಗೆ ಮೈ ಮೆರತಕ್ಕಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅಂದರೆ ಓದತಕ್ಕಂತಹ ವಿಚಾರದಲ್ಲಿ ನಿರಾಸಕ್ತಿ ಜಾಸ್ತಿ ಆಗುತ್ತೆ ಆಸಕ್ತಿಗಿಂತ. ಹಾಗೆಯೇ ಮೈಗಳ್ಳತನವನ್ನು ನೀವು ರೂಢಿಸ್ಕೊಂಡ್ಬಿಡ್ತೀರ. ಯಾವ ವ್ಯಕ್ತಿ ಸೋಂಬೇರಿ ಆಗ್ತಾನೋ ಖಂಡಿತವಾಗಿಯೂ ಅವನ ಪತನ ಅಲ್ಲಿಂದನೇ ಪ್ರಾರಂಭವಾಗುತ್ತೆ ಅಂತ ಅರ್ಥ. ಭಗವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಅವಕಾಶವನ್ನು ಕೊಟ್ಟಿರ್ತಾನೆ. ನಾವು ಹೇಳ್ತಿರ್ತೀವಿ, ತುಂಬ ಜನ ಬಳಿ ಬಂದವ್ರು ಕೇಳ್ತಾರೆ, ನನಗೆ ಗಜಕೇಸರಿ ಯೋಗ ಇದೆಯಾ, ಗುರು ಚೆನ್ನಾಗಾಗಿದ್ದಾನೆ, ಶುಕ್ರನ ದಶಭಕ್ತಿ ಶುರು ಆಯ್ತಾ, ಅಂದರೆ ಯಾವಾಗ ಹಣಕಾಸು ನೋಡ್ಬಿಡ್ತೀನಿ, ಯಾವಾಗ ಲಕ್ಷ್ಮೀ ಪುತ್ರನಾಗ್ಬಿಡ್ತೀನಿ, ರಾತ್ರಿ ಶ್ರೀಮಂತನಾಗ್ಬಿಡ್ತೀನಿ ಅಂತ ತುಂಬ ಜನಕ್ಕೆ ಆಸೆ ಇದೆ. ಖಂಡಿತವಾಗಿಯೂ ಪ್ರತಿಯೊಬ್ಬ ವ್ಯಕ್ತಿಗೆ ಆಸೆ ಇರತಕ್ಕಂಥದ್ದು. ಆದರೆ ಪರಿಶ್ರಮವನ್ನು ಹಾಕಬೇಕು. ಎಷ್ಟು ಪರಿಶ್ರಮವನ್ನು ಹಾಕ್ತಾ ಹೋಗ್ತಿರೋ ಭಗವಂತ ಅಷ್ಟು ಯೋಗಗಳನ್ನು ಕೊಡ್ತಾನೆ. ಹೇಳ್ತಿರ್ತೀವಿ, ಪ್ರತಿಯೊಬ್ಬ ವ್ಯಕ್ತಿಗೂ ಲಕ್ಷ ಚಿಲ್ಲರೆ ಯೋಗ ಇದೆ ಕಣ್ರಿ. ಆದರೆ ಪರಿಶ್ರಮ ಇರಬೇಕು. ಮನೇಲೇ ಮಲ್ಕೊಂಡು ಭಗವಂತ ಎಕ್ಸಾಮನ್ನು ಪಾಸ್ ಮಾಡಿಕೊಡ್ತಾರ ಆಗ್ಬಿಡ್ಲಪ್ಪ, ಒಳ್ಳೆ ಅಂಕಗಳು ಬಂದ್ಬಿಡ್ಲಪ್ಪ ಅಂದರೆ ಭಗವಂತ ಬಂದೇನು ಎಕ್ಸಾಮ್ ಬರೀತಾನ? ಖಂಡಿತ ಇಲ್ಲ. ನೀವು ಓದಬೇಕು, ಚೆನ್ನಾಗಿ ಅಭ್ಯಾಸವನ್ನು ಮಾಡಬೇಕು. ತದನಂತರ ಭಗವಂತನ ಯಂತ್ರ ಬೇಡ್ಕೊಳ್ಬೇಕು. ಅಂದರೆ ನಾನು ಏನನ್ನು ಓದಿದ್ದೇನೆ, ಏನನ್ನು ಬರೆದಿದ್ದೇನೆ, ಆ ಜ್ಞಾಪಕ ಶಕ್ತಿನ ವೃದ್ಧಿ ಮಾಡಿಕೊಡು, ಖಂಡಿತವಾಗಿಯೂ ನಾನು ಒಳ್ಳೆ ಅಂಕಗಳನ್ನು ಪಡೆದುಕೊಳ್ತೇನೆ. ಲಕ್ ಅನ್ನೋದು ಇದೆಯಲ್ಲ, ಅದು ಅವನ ಅನುಗ್ರಹದಿಂದ ಆಗುತ್ತೆ. ಆ ಲಕ್ ಕುಲಾಯಿಸ್ಬೇಕು ಅಂದರೆ ನಿಮ್ಮ ಪರಿಶ್ರಮ ಕೂಡ ಇರತಕ್ಕಂಥದ್ದು. ಹಾಗೆ ನಾನು ತುಂಬ ಜನ ಕೇಳ್ತಾ ಇರ್ತೀನಿ, ಭಗವಂತನ ಬಳಿ ಹೋದರೆ ನೀವು ಭಗವಂತ ನನಗೆ ಸಮಸ್ಯೆಯನ್ನು ಕೊಡು, ಆದರೆ ಅದರ ಎದುರಿಸತಕ್ಕಂತಹ ಶಕ್ತಿಯನ್ನು ಯಥೇಚ್ಛವಾಗಿ ಕೊಡು ಅಂತ ಬೇಡ್ಕೊಳ್ಳಿ. ಖಂಡಿತವಾಗಿಯೂ ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ತೀರ. ಹಾಗೂ ಕಾಡಲ್ಲೇ ಅಲ್ಲ, ನಾಡಲ್ಲೇ ಇಲ್ಲ, ಎಲ್ಲೇ ಬಿಟ್ಟರು ಕೂಡ ಜೀವನವನ್ನು ಕಟ್ಕೊಳ್ತೀರ. ತುಂಬ ಜನ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಸಣ್ಣ ಸಮಸ್ಯೆಯನ್ನೇ ಬೆಟ್ಟದ ರೀತಿ ನೋಡತಕ್ಕಂಥ ಸನ್ನಿವೇಶಗಳು ನೀವೇ ಸೃಷ್ಟಿ ಮಾಡ್ಕೊಂಬಿಡಿ. ಸನ್ನಿವೇಶವೇ ಇರೋದಿಲ್ಲ, ನೀವೆಲ್ಲ ಸೃಷ್ಟಿ ಮಾಡ್ಕೊಂಡ್ಬಿಡ್ತೀರ. ಆ ದೊಡ್ಡ ತಪ್ಪನ್ನು ತುಲಾರಾಶಿಯವರು ಮಾಡ್ಕೊಳ್ಬೇಡಿ. ಪ್ರಾಕ್ಟಿಕಲ್ ಮೂಡಿಗೆ ಬನ್ನಿ. ಖಂಡಿತವಾಗಿಯೂ ನಿಮಗೆ ಇರತಕ್ಕಂಥ ಸತ್ಯತೆಗಳು ಗೊತ್ತಾಗ್ಬಿಡುತ್ತೆ. ಹಾಗೆಯೇ ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತ ನೀವೇ ನಿರ್ಧಾರವನ್ನು ತೆಗೆದುಕೊಳ್ತೀರ. ತುಲಾರಾಶಿಯವರಿಗೆ ನೀವು ಆಡತಕ್ಕಂತಹ ಮಾತುಗಳಿಂದಲೇ ಈ ಮಾಸ ನಿಷ್ಠೂರಗಳನ್ನು ಯಥೇಚ್ಛವಾಗಿ ಮಾಡಿಕೊಡ್ತೀರ. ಸಂಬಂಧಗಳಲ್ಲಿ ಬಿರುಕುಂಟತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಯಾವಾಗ? ಅಧಿಕವಾದ ಮಾತುಗಳಿಂದ, ಅಧಿಕವಾದ ಜಂಜಾಟದಿಂದ. ವಾದಿಸಬೇಡಿ. ತಪ್ಪಿದೆಯೋ ಸರಿ ಇದೆಯೋ, ಕ್ಷಣಿಕದ ತಪ್ಪಾಗಿರ್ಬೋದು ಅನ್ನಂಥ ವ್ಯಕ್ತಿಗಳನ್ನು ಕಳ್ಕೊಳ್ಬೇಡಿ. ತುಲಾರಾಶಿಯವರು ಏನನ್ನೋ ಕನ್ವೆ ಮಾಡಬೇಕು, ಈ ಮಾತನ್ನು ನಾನು ಗೆಲ್ಲಬೇಕು ಅಂತ ವ್ಯಕ್ತಿಗಳನ್ನ ಕಳ್ಕೊಳ್ತಕ್ಕಂಥ ಸಿಚುವೇಶನ್ನ ಸೃಷ್ಟಿ ಮಾಡ್ಕೊಳ್ಬೇಡಿ. ಅದು ಭವಿಷ್ಯದಲ್ಲಿ ನಷ್ಟವಾಗುತ್ತೆ. ಸಣ್ಣ ಕೆಲಸದಲ್ಲಿ ಸೋತು ಆ ವ್ಯಕ್ತಿಯನ್ನು ಗೆಲ್ಲಿ, ಖಂಡಿತವಾಗಿಯೂ ಭವಿಷ್ಯವೇ ಗೆದ್ದಂಗೆ ಆಗುತ್ತೆ ಅಂತ. ನಿಮ್ಮ ಕೌಟುಂಬಿಕ ವಿಚಾರಗಳು, ಕುಟುಂಬದಲ್ಲಿ ನೀವು ತೆಗೆದುಕೊಳ್ತಕ್ಕಂಥ ಒಂದಷ್ಟು ಕನ್ಫ್ಯೂಸ್ ಡಿಸಿಷನ್ಸ್ಗಳಿಂದ ಎಫೆಕ್ಟ್ ಆಗುತ್ತೆ. ಮಾನಸಿಕವಾಗಿ ಆ ಒತ್ತಡ
ನಿಮ್ಮ ಮೇಲೆ ಬೀಳತಕ್ಕಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ತುಲಾರಾಶಿಯವರು ದೂರದ ಪ್ರಯಾಣವನ್ನು ಮಾಡಬೇಕಾದ್ರೆ ಜಾಗ್ರತೆಯಿಂದಿರತಕ್ಕಂಥದ್ದು. ಇಲ್ಲದಿದ್ದರೆ ಸಂಪೂರ್ಣ ಪ್ರಯಾಣ ಅಡೆತಡೆಗಳು, ನಷ್ಟದಿಂದ, ಕಷ್ಟದಿಂದ, ಕೊಂಚ ಮಟ್ಟಿಗೆ ಯಾಮಾರಿದರೆ ಅಪಘಾತಗಳಿಂದಲೂ ಕೂಡ ಕೂಡಿರತಕ್ಕಂಥದ್ದು. ಆದಷ್ಟು ಜಾಗ್ರತೆಯಿಂದ ಪ್ರಯಾಣ ಮಾಡಿ. ಇಲ್ಲದಿದ್ದರೆ ದೂರದ ಪ್ರಯಾಣವನ್ನೇ ಕೊಂಚ ಮಟ್ಟಿಗೆ ಪೋಸ್ಟ್ಪೋನ್ ಅಂದರೆ ಮುಂದೂಡಿದರೆ ಸೂಕ್ತ. ತುಲಾರಾಶಿಯವರು ಈ ಮಾಸದಲ್ಲಿ ಪ್ರಮುಖವಾಗಿ ವಿಷ್ಣುವಿನ ಆರಾಧನೆ ಮಾಡತಕ್ಕಂಥದ್ದು. ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಯಾರು ಕೀಳಿಸಿಕೊಳ್ಳುತ್ತಾರೋ ಅವರಿಗೆ ಧನಾತ್ಮಕ ಶಕ್ತಿ ವೃದ್ಧಿಯಾಗತಕ್ಕಂಥದ್ದು, ಮಾನಸಿಕ ಒತ್ತಡಗಳು ದೂರವಾಗುತ್ತೆ, ಹಾಗೂ ಮನೆಯಲ್ಲಿ ಪ್ರಶಾಂತತೆ ವೃದ್ಧಿಯಾಗತಕ್ಕಂಥದ್ದು, ಹಾಗೂ ಮನೆಯಲ್ಲಿ ಶಾಂತಿ ಹಾಗೂ ನೆಮ್ಮದಿ ಅನಿಸುತ್ತೆ. ತುಂಬ ಜನ ಹೇಳ್ತಿರ್ತಾರೆ, ಇವತ್ತು ನಾನು ವಿಷ್ಣು ಸಹಸ್ರನಾಮವನ್ನು ಕೇಳಿದೆ ಆದರೆ ನನಗೇನು ಎಫೆಕ್ಟಿವೇ ಆಗಲಿಲ್ಲ ಅಂತ. ಖಂಡಿತವಾಗಿಯೂ ಒಂದೇ ದಿನಕ್ಕೆ ನಿಮಗೆ ಯಾವುದೇ ರೀತಿಯ ಬದಲಾವಣೆಯನ್ನು ಅಪೇಕ್ಷೆ ಮಾಡೋಕ್ಕೆ ಹೋಗಬೇಡಿ, ಸಿಗೋದು ಕೂಡ ಇಲ್ಲ. 21 ದಿನ ಶ್ರದ್ಧೆಯಿಂದ ಮುಂಜಾನೆ ಅಥವಾ ಸಂಜೆ ವಿಷ್ಣು ಸಹಸ್ರನಾಮವನ್ನು ಕೇಳಿ ನೋಡಿ. ಖಂಡಿತವಾಗಿಯೂ ನಿಮ್ಮ ಬದುಕಿನಲ್ಲಿ, ಜೀವನದಲ್ಲಿ ಉತ್ತಮವಾದಂತಹ ಬದಲಾವಣೆಯನ್ನು, ಪ್ರಮುಖ ಧನಾತ್ಮಕ ಬದಲಾವಣೆಯನ್ನು ನೀವು ಕಾಣ್ಬೋದು. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮೆಲ್ಲ ಆತ್ಮೀಯರೊಂದಿಗೆ ನಮ್ಮ ಚಾನಲ್ನ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯವರಿಗೆ ಜಾಕ್ಪಾಟ್ ಅಂತ ಹೇಳೋರು ಕೂಡ ತಪ್ಪಲಾರದು. ಸಂಪೂರ್ಣ ಮಾಸ ಅವರಿಗೆ ಲಾಭದಾಯಕವಾಗಿರುತ್ತೆ. ಆದರೆ ಈ ವಿಚಾರದಲ್ಲಿ ಕೊಂಚ ಮಟ್ಟಿಗೆ ಯಾಮಾರಿದರೆ ಸಂಪೂರ್ಣ ಮಾಸ ನಷ್ಟದಿಂದ ಕೂಡಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಶುಭ ಮಾಸ್ತು.